ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸವು ಸಮಯವು ನಿಮ್ಮಿಂದ ನೇಮಕವಾದಂಥ ದಿವಸವಾಗಿದೆ. ಅದಕ್ಕಾಗಿ ಸ್ತೋತ್ರ. ಇವತ್ತಿನ ಸಂದೇಶ ಭಾಗವನ್ನು ಕೂಡ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರು ಕೂಡ ಚೆನ್ನಾಗಿ ಕೇಳುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ನಮಸ್ಕಾರಗಳು. ಇವತ್ತಿನ ಸಂದೇಶ ಭಾಗ ಯಾವುದೆಂದರೆ, ದೇವರು ಕರೆಯಲ್ಪಟ್ಟ ಮೇಲೆ ದೇವರ ಪರವಾಗಿ ಸಾಕ್ಷಿ ನುಡಿಯುತ್ತಾ ವಚನ ಸಾರುತ್ತಾ ಹೋಗುವಾಗ ಅಂಥವರಿಗೆ ಯಾವುದೇ ರೀತಿಯಲ್ಲಿ ಅಡ್ಡಿಯಾದರೆ ಬಹಳ ಕಠಿಣ ಶಿಕ್ಷೆ ಎಂಬ ಸಂದೇಶ ಭಾಗವಾಗಿದೆ. ಅದನ್ನು ಇವತ್ತಿನ ಸಂದೇಶದಲ್ಲಿ ನಾವು ತಿಳಿದುಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಮೊದಲನೆಯ ವಚನ, ಮತ್ತಾಯ 18ನೇ ಅಧ್ಯಾಯ 6ನೇ ವಚನ. ನನ್ನಲ್ಲಿ ನಂಬಿಕೆ ಇಡುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾರಾದರೂ ಅಡ್ಡಿಯಾದರೆ ಅಂಥವನ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನನ್ನು ಆಳವಾದ ಸಮುದ್ರದಲ್ಲಿ ಮುಳುಗಿಸಿ ಬಿಡುವುದು ಅವನಿಗೆ ಹಿತವಾಗುವುದು ಎಂಬುದಾಗಿ. ಹಲ್ಲೆಲೂಯಾ. ನನ್ನಲ್ಲಿ ನಂಬಿಕೆ ಇಡುವ ಈ ಚಿಕ್ಕವರಲ್ಲಿ ಅಂದರೆ, ದೇವರು ಆರಿಸಿಕೊಂಡ ಮೇಲೆ ನಾವು ಹಿಂದೆ ಈ ಸಂದೇಶದಲ್ಲಿ ತಿಳಿದುಕೊಂಡಿದ್ದೇವೆ, ಕುಟುಂಬದವರಿಂದಲೂ ಸಂಸಾರದಿಂದಲೂ ಬಂಧು ಬಳಗದರಿಂದಲೂ ಪ್ರತಿಯೊಬ್ಬರಿಂದಲೂ ಬಹಿಷ್ಕಾರವಾಗಿ ಅವರಿಗೆ ಯಾವುದೇ ಗತಿ ಇಲ್ಲದಾಗಿ ಅವರಾದರೂ ದೇವರನ್ನು ಹಿಂಬಾಲಿಸುವವರಾಗುವಾಗ ಈ ಚಿಕ್ಕ ಮಕ್ಕಳು ಎಂಬುದಾಗಿ ಅವರಿಗೆ ಇದು ಸೇರುವಂಥ ಒಂದು ಶಬ್ದವಾಗಿದೆ. ಹಾಗಿರುವಾಗಲೂ ಅವರು ದೇವರ ಸೇವೆಯನ್ನು ಮಾಡ್ತಾ ಹೋಗುವಾಗ ಅವರಿಗೆ ಯಾವುದಾದ್ರೂ ರೀತಿಯಲ್ಲಿ ಯಾರಾದರೂ ಅಡ್ಡಿಯಾದರೆ ಬಹಳ ಕಠಿಣವಾದ ಶಿಕ್ಷೆ. ಅವರೇ ಚಿಕ್ಕ ಮಕ್ಕಳಾಗಿದ್ದಾರೆ. ಕಾರಣ, ಎಲ್ಲವರಿಂದ ತೊರೆದು ಬಹಿಷ್ಕಾರ, ಮನೆ ಮಠ ಯಾರು ಇಲ್ಲ. ಚಿಕ್ಕ ಮಕ್ಕಳಾಗಿ ಅಂದರೆ ಏನು ಗೊತ್ತಿಲ್ಲದವರ ಹಾಗೆ ಚಿಕ್ಕ ಮಕ್ಕಳು ಅಲುತ್ತಾ ತಿರುಗಾಡ್ತಾ ಇದ್ದಾಗೆ ಇವರು ಕೂಡ ತಿರುಗಾಡ್ತಾ ಇರ್ತಾರೆ. ಆದರೂ ದೇವರನ್ನು ಬಿಡದವರಿಗೆ ಅಡ್ಡಿಯಾದರೆ ಬಹಳ ಶಿಕ್ಷೆ ಎಂಬುದಾಗಿ ನಾವು ಈ ವಚನದ ಮೂಲಕ ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮುಂದೆ ಅದರಲ್ಲಿ ಮತ್ತಾಯ 18:10-14 ನೋಡುವಾಗ, ಈ ಚಿಕ್ಕವರಲ್ಲಿ ಒಬ್ಬನನ್ನಾದರೂ ತಾತ್ಸಾರ ಮಾಡಬಾರದು. ನೋಡಿರಿ, ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂಥವರನ್ನು ಯಾರಾದರೂ ತಾತ್ಸಾರ ಮಾಡಿದರೆ, ಹೀಯಾಳಿಸಿದರೆ ಅಥವಾ ನಾನಾ ರೀತಿಯಲ್ಲಿ ಶಿಕ್ಷೆ ಕೊಟ್ಟರೆ ಇವರ ಪರವಾಗಿರುವ ದೂತರು ಪರಲೋಕದಲ್ಲಿ ತಂದೆಯ ಮುಖವನ್ನು ನೋಡ್ತಾ ಇದ್ದಾರಂತೆ. ನೀನು ಅವರನ್ನು ಕರೆದಿದ್ದೀಯಾ, ಆರಿಸಿಕೊಂಡಿದ್ದೀಯಾ, ನೋಡಪ್ಪ ನಿನ್ನ ಸಾಕ್ಷಿಗಾಗಿ ನಿನ್ನ ಸುವಾರ್ತೆಗಾಗಿ ನೀನು ಕಳಿಸ್ತಾ ಇದ್ದೀಯಾ, ಅವರಿಗೆ ಇಂಥವ್ರು ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ, ನೀನು ಯಾಕೆ ಸುಮ್ಮನೆ ಕೂತಿದ್ದೀಯಾ ಎಂಬುದಾಗಿ ಈ ಒಂದು ವಚನದ ಅರ್ಥವಾಗಿರಬಹುದು. ಆಮೇಲೆ ನಿಮಗೆ ಹೇಗೆ ತೋರುತ್ತದೆ, ಒಬ್ಬ ಮನುಷ್ಯನಿಗೆ 100 ಕುರಿಗಳು ಇರಲಾಗಿ ಅವುಗಳಲ್ಲಿ ಒಂದು ತಪ್ಪಿಸಿಕೊಂಡರೆ ಅವನು 99 ಕುರಿಗಳನ್ನು ಬಿಟ್ಟು ಬೆಟ್ಟಕ್ಕೆ ಹೋಗಿ ತಪ್ಪಿಸಿಕೊಂಡದ್ದನ್ನು ಹುಡುಕುತ್ತಾನಲ್ಲವೇ? ಒಂದು ರೈತನಿಗೆ ಒಂದು ಕುರಿಗಾಹಿಗೆ 100 ಕುರಿಗಳಿದ್ದರೆ ಒಂದು ತಪ್ಪಿಸಿಕೊಂಡು ಹೋದರೆ 99 ಬಿಟ್ಟು ಆ ಒಂದು ಕುರಿಯನ್ನು ಹುಡುಕಿಕೊಂಡು ಹೋಗುತ್ತಾನೆ. ಆಗ ಕಾರಣ ಯಾಕೆಂದರೆ ಈ 99 ಕುರಿಗಳಿಗಿಂತ ಆ ಒಂದು ಕುರಿ ನೀತಿವಂತ ಕುರಿಯಾಗಿದೆ. ಈ 99 ಕುರಿಗಳಿಗಿಂತ ಈ ಒಂದು ಕುರಿಯ ಮೇಲೆ ಆ ಕುರಿಗಾಹಿಗೆ ಬಹಳ ಒಂದು ಪ್ರೀತಿ ಇರುತ್ತದೆ. ಹಾಗೆ ಇವತ್ತು ದೇವರು ಆದುಕೊಂಡವರು ತಪ್ಪಿ ಹೋದರೆ ಅವರನ್ನು ಹುಡುಕಿಕೊಂಡು ಹೋಗಿ ಅವರನ್ನು ಕರೆತರುವ ದೇವರಾಗಿದ್ದಾರೆ. ಆಗ ಅಂಥವರಿಗೆ ಯಾವ ರೀತಿಯಲ್ಲಿ ಆದರೂ ಶಿಕ್ಷೆ ಕೊಟ್ಟರೆ ಅಂಥವರಿಗೆ ಕಠಿಣವಾದ ಶಿಕ್ಷೆ ಬರುತ್ತದೆ ಎಂಬುದಾಗಿ ಇದರ ಅರ್ಥವಾಗಿದೆ. ಮುಂದೆ ಅದು ಸಿಕ್ಕಿದರೆ ತಪ್ಪಿಸಿಕೊಳ್ಳದೆ ಇರುವ 99 ಕುರಿಗಳಿಗಿಂತ ಈ ಒಂದಕ್ಕೋಸ್ಕರ ಹೆಚ್ಚಾಗಿ ಸಂತೋಷ ಪಡುವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗಲೇ ಹೇಳಿದಾಗೆ ಆ 99 ಕುರಿಗಳಿಗಿಂತ ಈ ಒಂದು ಕುರಿಯ ಮೇಲೆ ಬಹಳ ಪ್ರೀತಿ. ದೇವರಿಗೆ ಸ್ತೋತ್ರವಾಗಲಿ. ಹಾಗೆ ಈ ಚಿಕ್ಕವರಲ್ಲಿ ಒಬ್ಬನಾದರೂ ಕೆಟ್ಟು ಹೋಗುವುದು ಪರಲೋಕದಲ್ಲಿರುವ ನಮ್ಮ ತಂದೆಯ ಚಿತ್ತವಲ್ಲ. ದೇವರಿಗೆ ಬೇಕಾದವರು ಕೆಟ್ಟು ಹೋಗುವುದು, ದೇವರಿಂದ ದೂರ ಹೋಗುವುದು ಚಿತ್ತವಲ್ಲ. ಆದ್ದರಿಂದ ದೇವರಿಂದ ಆಯ್ಕೆಗೊಂಡ ಮೇಲೆ ಖಂಡಿತವಾಗಿ ಅವರು ದೇವರ ಸೇವೆಯನ್ನು ಮಾಡ್ತಾ ಹೋಗುವಾಗ ಯಾವುದೇ ಕಷ್ಟ, ಸಂಕಟ, ದುಃಖದಲ್ಲಿ ಕೂಡ ಅಂಥವರಿಗೆ ಶಿಕ್ಷೆ, ಹಿಂಸೆ ಕೊಟ್ಟರೆ ಬಹಳವಾದ ಶಿಕ್ಷೆ ಅವರಿಗೆ ಬರುತ್ತದೆ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಕೀರ್ತನೆಗಳು 34ನೇ ಅಧ್ಯಾಯ 7ನೇ ವಚನ. ಕೀರ್ತನೆಗಳು 34:7.
ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತನು ದಂಡಿಲಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೆಹೋವನ ಭಯಭಕ್ತಿ ಉಳ್ಳವರ ಸುತ್ತಲೂ ಆತನ ದೂತನು ದಂಡಿಲಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಆಗ ಒಂದು ವೇಳೆ ಯಾರಿಗಾದರೂ ಹಿಂಸೆ ಕೊಟ್ಟ ಇಂಥವರಿಗೆ ಖಂಡಿತವಾಗಿ ದೂತರ ದಂಡೆ ಬಂದು ಅವರಿಗೆ ಕಾವಲಿರುತ್ತದೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನನ್ನ ಹಿಂದಿನ ಸಾಕ್ಷ್ಯ ಸಂದೇಶವನ್ನು ನಾವು ಕೇಳಿಕೊಂಡಿದ್ದೇವೆ. ಒಂದು ದಿವಸ ನಾನು ಮನೆಯಲ್ಲಿ ಬೇಸರಪಟ್ಟು ಮಲಗಿದಾಗ ಕೀರ್ತನೆಗಳು 27:3 27:3 ಎಂಬ 2 ವಾಣಿ ಕೇಳಿಸಿತ್ತು ಎಂಬುದಾಗಿ ದೇವರ ದೂತರ ದಂಡಿಳಿದು ಬಂದೆ ನನ್ನ ವೈರಿಗಳಿಂದ ನನ್ನನ್ನು ಇವತ್ತುವರೆಗೆ ರಕ್ಷಿಸಿ ಕಾಪಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು ಮುಂದೆ ಕಾಪಾಡುವನಾಗಿದ್ದಾನೆ ದೇವರ ಒಂದು ಕೆಲಸಕ್ಕಾಗಿ, ಸಾಕ್ಷಿಗಾಗಿ. ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ, ಯಾರಾದರೂ ಇಂಥವರಿಗೆ ಹಿಂಸೆ ಕೊಟ್ಟರೆ ಖಂಡಿತವಾಗಿಯೂ ಅವರಿಗೆ ಬಹಳ ಕಠಿಣ ಶಿಕ್ಷೆ ಎಂಬುದಾಗಿ ಈ ವಚನದಲ್ಲಿ ಕೂಡ ನಾವು ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮುಂದಿನ ವಚನಕ್ಕೆ ಹೋಗೋಣ. ಮಾರ್ಕ 9:42 48 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮಾರ್ಕ 9:42 ತನಕ. ಮತ್ತು ನಂಬುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಅಡ್ಡಿಯಾದರೆ ಅಂಥವನ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನನ್ನು ಸಮುದ್ರದಲ್ಲಿ ಹಾಕಿದರೂ ಅವನಿಗೆ ಲೇಸು ಎಂಬುದಾಗಿ. ಯಾಕೆಂದರೆ ಇದು ಬಹಳ ಕಠಿಣವಾಗಿದೆ. ಈ ಚಿಕ್ಕವರಲ್ಲಿ ಆಯ್ಕೆಯಾದವರಿಗೆ ಯಾರಾದರೂ ತೊಂದರೆ ಮಾಡುವುದಾದರೆ, ಹಿಂಸೆ ಕೊಟ್ಟುದಾದರೆ ಅವರಿಗೆ ಕೊರಳಿಗೆ ಅಂದರೆ ಕುತ್ತಿಗೆಗೆ ಬೀಸುವ ಕಲ್ಲನ್ನು ಕಟ್ಟಿ ಸಮುದ್ರಕ್ಕೆ ಹಾಕುವುದು ಲೇಸು. ಅಂದರೆ ಬಹಳ ಶಿಕ್ಷೆಗೊಳಗಾಗ್ತಾರೆ ಅವರು ಈ ಭೂಮಿಯ ಮೇಲೆ. ಆದ್ದರಿಂದ ಸಮುದ್ರಕ್ಕೆ ಹಾಕಿದರೆ, ಕಲ್ಲು ಕಟ್ಟಿ ಸಮುದ್ರಕ್ಕೆ ಹಾಕಿದರೆ ಅವನ ಶವ ಕೂಡ ಮೇಲೆ ಬರುವುದು ಬೇಡ, ಅವನಿಗೆ ಬಹಳ ಒಳ್ಳೆಯದು ಅಂತ ಕಠಿಣ ಶಿಕ್ಷೆಗೆ ಒಳಗಾಗ್ತಾರೆ ಎಂಬುದಾಗಿ. ಇದಲ್ಲದೆ ನಿನ್ನ ಕೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕತ್ತರಿಸಿ ಬಿಡು. 2 ಕೈಯುಳ್ಳವನಾಗಿದ್ದು ಆರದ ಬೆಂಕಿಯಾಗಿರುವ ನರಕದಲ್ಲಿ ಬೀಳುವುದಕ್ಕಿಂತ ಕೈ ಕಳಕೊಂಡವನಾಗಿ ಜೀವನದಲ್ಲಿ ಸೇರುವುದೇ ನಿನಗೆ ಉತ್ತಮ ಎಂಬುದಾಗಿ. ದೇವರು ನಮಗೆ ಸ್ತೋತ್ರವಾಗಲಿ. ಒಂದು ವೇಳೆ ಇಂಥವರಿಗೆ ನಿನ್ನ ಕೈಯಿಂದ ಏನಾದರೂ ನೀನು ಶಿಕ್ಷೆ ಕೊಡ್ತೀಯೋ ಆ ಕೈಯನ್ನು ಕಡಿದು ಹಾಕು. 2 ಕೈಗಿಂತ 1 ಕೈಯಲ್ಲಿ ನೀನು ಇರುವುದೇ ಬಹಳ ಉತ್ತಮ. 2 ಕೈ ಇದ್ದು ನೀನು ಈ ಹಿಂಸೆ ಕೊಡುವ ಈ ನರಕಕ್ಕೆ ಗುರಿಯಾಗುವುದಕ್ಕಿಂತ 1 ಕೈಯುಳ್ಳವನಾಗು ಎಂಬುದಾಗಿ. ಮತ್ತು ನಿನ್ನ ಕಾಲು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಡು. 2 ಕಾಲುಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿ ಕೊಳ್ಳುವುದಕ್ಕಿಂತ ಕಾಲು ಕಳಕೊಂಡವನಾಗಿ ಜೀವನದಲ್ಲಿ ಸೇರುವುದು ನಿನಗೆ ಉತ್ತಮ. ಒಂದು ವೇಳೆ ನಿನ್ನ 2 ಕಾಲುಗಳಲ್ಲಿ 1 ಕಾಲಲ್ಲಿ ಒದಿತೀಯೋ ಏನು ಮಾಡ್ತೀಯೋ ಆಗ ಪಾಪಕ್ಕೆ ಹೋಗುವಂಥ ಕಾಲನ್ನು ಕಡಿದು ಬಿಸಾಡಿ 1 ಕಾಲಲ್ಲಿ ನೀನು ಜೀವಿಸುವುದು ನಿನಗೆ ಅದುವೇ ಉತ್ತಮ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಹಳ ಕಠಿಣವಾದ ಶಿಕ್ಷೆ. ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡು. 2 ಕಣ್ಣುಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ 1 ಕಣ್ಣುಳ್ಳವನಾಗಿದ್ದು ದೇವರ ರಾಜ್ಯದಲ್ಲಿ ಸೇರುವುದು ನಿನಗೆ ಉತ್ತಮ. ನಿನ್ನ 2 ಕಣ್ಣು ಸರಿ ಇರುವುದರಿಂದ ಅವರ ಮೇಲೆ ನಾನಾ ಥರದ ಹಿಂಸೆ ಕೊಡಲು ಕಾರಣ. ಆದ್ದರಿಂದ 1 ಕಣ್ಣನ್ನು ಕಿತ್ತು ಹಾಕಿಬಿಡು. 1 ಕಣ್ಣಿನಿಂದ ನೀನು ದೇವರ ರಾಜ್ಯಕ್ಕೆ ಸೇರೆಂಬುದಾಗಿ. ಕಾರಣ ನಿನ್ನ 2 ಕಣ್ಣು ಸರಿಯಾಗಿ ಕಾಣುವುದರಿಂದಲ್ಲೋ ಇಂಥವರಿಗೆ ನೀನು ಶಿಕ್ಷೆ ಕೊಡುವುದು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನರಕದಲ್ಲಿ ಅವರನ್ನು ಕಡಿಯುವ ಹುಳ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. ಹೀಗಿರುವಾಗ ಅವರು ಭೂಲೋಕದ ಜೀವನದಲ್ಲಿ ಬಹಳ ಹಿಂಸೆ, ನಾಳಿದ್ದು ನ್ಯಾಯ ತೀರ್ಪಿನ ದಿವಸ ನರಕಕ್ಕೆ ಹೋಗಿ ಅಲ್ಲಿಯೂ ಬಹಳ ಹಿಂಸೆಯನ್ನು ಅನುಭವಿಸಬೇಕಾಗ್ತದೆ ಎಂಬುದಾಗಿ. ನರಕದಲ್ಲಿ ಅವರನ್ನು ಕಡಿಯುವ ಹುಳ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. ಬಹಳ ಶಿಕ್ಷೆ ಪಡಬೇಕಾಗ್ತದೆ ನನ್ನ ಸಹೋದರ ಸಹೋದರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈ ವಚನಗಳ ಮೂಲಕ ನಾವೀಗ ತಿಳಿದುಕೊಳ್ಳುವಾಗ ದೇವರಿಂದ ಆಯ್ಕೆಯಾದವರಿಗೆ ಯಾರಾದರೂ ಹಿಂಸೆ ಕೊಡುವುದಾದರೆ ಇಂಥ ಶಿಕ್ಷೆಯು ಈ ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಕೂಡ ಈ ಭೂಲೋಕದಲ್ಲಿಯೂ ನರಕದಲ್ಲಿಯೂ ಕೂಡ ಬಹಳ ಶಿಕ್ಷೆಯನ್ನು ಅನುಭವಿಸುತ್ತದೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮುಂದೆ ನಾವು ರೋಮ 8:17 ನೋಡುವಾಗ ರೋಮ 8ನೇ ಅಧ್ಯಾಯ 17ನೇ ವಚನವನ್ನು ನಾವು ಓದುವಾಗ ನಮಗೆ ಸ್ತೋತ್ರವಾಗಲಿ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೂ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ
ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಾವು ಈ ರೀತಿ ಶಿಕ್ಷೆ ಅನುಭವಿಸೋದಾದರೆ ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದು ಅನೇಕ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಿದ್ದಾರೆ. ಅದೇ ಒಂದು ಬಾಧ್ಯತೆ ಇವತ್ತು ನಮಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಾರಣ ದೇವರಿಗೆ ನಮ್ಮ ಮೇಲೆ ಇರುವ ಪ್ರೀತಿಯಾಗಿದೆ. ಕ್ರಿಸ್ತನೊಂದಿಗೂ ಬಾಧ್ಯರು, ತಂದೆಯಾದ ದೇವರೊಂದಿಗೂ ಬಾಧ್ಯರು, ಕ್ರಿಸ್ತನೊಂದಿಗೂ ಕೂಡ ನಾವು ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ನಾವು ಪಾಲುಗಾರರಾಗುವೆವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುಸ್ವಾಮಿ ಭೂಲೋಕಕ್ಕೆ ಬಂದಾಗ ಅನೇಕ ಕಷ್ಟ ಸಂಕಟ ದುಃಖಗಳೊಂದಿಗೆ ಅನುಭವಿಸಿ, ಬಹಳ ಶಿಕ್ಷೆಯನ್ನು ಅನುಭವಿಸಿ, ಸತ್ತು ಮರಣ ಹೊಂದಿ ಮೂರನೇ ದಿವಸ ಪುನರುತ್ಥಾನಗೊಂಡು 40ನೇ ದಿವಸ ಪರಲೋಕಕ್ಕೆ ಏರಿ ಹೋದರು. ಹಾಗೆ ಬಹಳ ಶಿಕ್ಷೆಯನ್ನು ಅನುಭವಿಸಿದರು. ಹಾಗೆ ನಮ್ಮನ್ನು ದೇವರು ಪ್ರೀತಿ ಮಾಡುವುದರಿಂದ, ಇವತ್ತು ನಮ್ಮನ್ನವರು ಮಕ್ಕಳಾಗಿ ಬರಮಾಡಿಕೊಂಡಿರುವುದರಿಂದ, ಶಿಷ್ಯರಾಗಿ ಬರಮಾಡಿಕೊಂಡಿರುವುದರಿಂದ ಇವತ್ತು ನಮಗೂ ಈ ಶಿಷ್ಯೆ. ಆದರೆ ಪುನರುತ್ಥಾನ ನ್ಯಾಯ ತೀರ್ಪಿನ ದಿವಸ ನಮ್ಮನ್ನು ಪುನರುತ್ಥಾನಗೊಳಿಸಿ ಪರಲೋಕಕ್ಕೆ ಕರ್ಕೊಂಡು ಹೋಗುತ್ತಾರೆ ಎಂಬುದಾಗಿ ಈ ವಾಕ್ಯದ ಒಂದು ವಾಗ್ದಾನವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮುಂದೆ ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ 1-2 ಓದುವಾಗ, ಆ ಸಮಯದಲ್ಲಿ ಅರಸನಾದ ಹೆರೋದನು ಸಭೆಯವರಲ್ಲಿ ಕೆಲವರನ್ನು ಹಿಂಸೆಪಡಿಸುವುದಕ್ಕೆ ಕೈ ಹಾಕಿ ಯೋಹಾನನ ಅಣ್ಣನಾದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದನು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಹಾನನ ಯಾಕೋಬನು ಹೆರೋದನ ಅರಸನ ವಿಷಯವನ್ನು ಇದ್ದಿದ್ದನ್ನೇ ಇದ್ದಾಗಿ ಹೇಳಿದ್ದಕ್ಕೆ, ಸರಿಯಾಗಿ ದೇವರ ಪರವಾಗಿ ಸಾಕ್ಷಿ ಕೊಟ್ಟಿದ್ದಕ್ಕೆ ಆ ಹೆರೋದನ ಅರಸ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದನು ಎಂಬುದಾಗಿ. ಹಲ್ಲೆಲೂಯಾ. ಹಾಗೆ ಇವತ್ತು ಒಂದು ವೇಳೆ ನಮಗೂ ಏನಾದರೂ ಇಂಥ ಒಂದು ಬಾಧೆಗಳು ಬಂದರೆ ನಾವು ಕೂಡ ಭಾಗ್ಯವಂತರಾಗುತ್ತೇವೆ. ಯೇಸುವಿನ ಶಿಷ್ಯನು ಯಾಕೋಬನ, ಆದ್ದರಿಂದ ಯೇಸುವಿನ ಒಂದು ಬಾಧೆಯು ಈ ಯಾಕೋಬನಿಗೂ ತಲುಪಿತು. ಇದು ನಮ್ಮ ಜೀವಿತಕ್ಕಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮುಂದಿನ ವಚನ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 9ನೇ ವಚನ. ಪ್ರಕಟಣೆ 1ನೇ ಅಧ್ಯಾಯ 9ನೇ ವಚನ. ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನೂ ಆಗಿರುವ ಯೋಹಾನನೆಂಬ ನಾನು ದೇವರ ವಾಕ್ಯಕ್ಕೋಸ್ಕರ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವೂ ಪತ್ಸೋಸ್ ದ್ವೀಪದಲ್ಲಿದ್ದೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಯೋಹಾನನು ದೇವರ ವಿಷಯವಾಗಿ ಸಾಕ್ಷಿ ಕೊಡುವಾಗಲೂ ಅಥವಾ ವಾಕ್ಯಕ್ಕೋಸ್ಕರವೂ ಹೋಗುವಾಗ ಅವನಿಗೆ ಬಹಳ ಒಂದು ಹಿಂಸೆ ಬಂತು. ಈ ಪತ್ಮೋಸ್ ಎಂಬ ದ್ವೀಪದಲ್ಲಿ, ಅಂದರೆ ಒಂದು ಸ್ಥಳದಲ್ಲಿ. ಆದರೂ ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ಯೋಹಾನನು ಹಿಂದೆ ಸರಿಯಲಿಲ್ಲ. ಸಾಕ್ಷಿ ಕೊಡುತ್ತಾ ಹೋದನು, ವಾಕ್ಯವನ್ನು ತಿಳಿಸ್ತಾ ಹೋದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇದು ಕೂಡ ಕಾರಣ, ಯೋಹಾನನು ದೇವರಿಂದ ಆಯ್ಕೆಗೊಂಡವನಾದ್ದರಿಂದ ಆ ಒಂದು ಬಲ, ಶಕ್ತಿ, ಜ್ಞಾನ ಯೋಹಾನನಿಗೆ ಬಂತು. ಅದು ದೇವರ ಆಶೀರ್ವಾದವೇ ನನ್ನ ಸಹೋದರ ಸಹೋದರಿಯರೇ. ಹಾಗೆ ಇವತ್ತು ಕೂಡ ನನ್ನ ಜೀವಿತದಲ್ಲಿ ಕೂಡ ಬಹಳ ಕಷ್ಟ ಸಂಕಟ ದುಃಖಗಳು ಬಂದರೂ, ಒಬ್ಬಂಟಿಗನಾದರೂ, ಇರಲು ಮನೆ ಇಲ್ಲದಿದ್ದರೂ, ಚಳಿಯಲ್ಲಿ ನಡಗಿದರೂ, ಊಟಕ್ಕೆ ಇಲ್ಲದಿದ್ದರೂ, ಅನೇಕ ಅವಹೇಳನಕರವಾದ ಮಾತುಗಳು, ಚುಚ್ಚುವ ಮಾತುಗಳು, ನಾನಾ ಥರದ ಕೆಟ್ಟ ಕೆಟ್ಟ ಮಾತುಗಳನ್ನು ಇವತ್ತು ನಾನು ಕೇಳಿದರೂ ಕೂಡ ದೇವರೇ ಅದನ್ನು ಶಾಂತಿ ಸಮಾಧಾನದಿಂದ ತಾಳಿಕೊಂಡು ದೇವರ ಸಾಕ್ಷಿಯನ್ನು ನುಡಿಯುತ್ತಾ, ವಾಕ್ಯವನ್ನು ಸಾರುತ್ತಾ, ಜನರನ್ನು ಎಚ್ಚರಿಸುತ್ತಾ ಹೋಗುವಂತೆ ದೇವರು ನನ್ನನ್ನು ಕಳಿಸ್ತಾ ಇದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಹಿಂದೆ ನಾವು ನೋಡಿದ ಹಾಗೆ ದೇವರ ದೂತರ ಮೂಲಕ ನನಗೆ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ. ಪರಲೋಕದಲ್ಲಿ ಕೂಡ ಮತ್ತಾಯ 18ನೇ ವಚನ ಅಧ್ಯಾಯದಲ್ಲಿ ನಾವು ಓದಿದ ಹಾಗೆ ಪರಲೋಕದಲ್ಲಿ ಕೂಡ ನನಗೊಂದು ದೂತನಿದ್ದಾನೆ. ನನ್ನ ಪರವಾಗಿ ತಂದೆಯಾದ ದೇವರ ಮುಖವನ್ನು ನೋಡುತ್ತಲೇ ಇದ್ದಾನೆ. ನನ್ನ ಸುತ್ತಲೂ ದೇವರ ದೂತರ ದಂಡಿ ಇದೆ. ದೇವರ ನಮಗೆ ಸ್ತೋತ್ರವಾಗಲಿ. ಆದುದರಿಂದ ಅನೇಕ ವೈರಿಗಳಿಂದ ನನ್ನನ್ನು ರಕ್ಷಿಸಿದ್ದಾರೆ. ಕೊಲೆಯಾಗುವನ್ನು ತಪ್ಪಿಸಿದ್ದಾರೆ, ಕತ್ತಿಲಿ ಕಡಿಯುವನ್ನು ತಪ್ಪಿಸಿದ್ದಾರೆ. ಇವತ್ತು ಏನೇ ಕಷ್ಟ ಸಂಕಟ ದುಃಖ ಬಂದರೂ ವಾಸಕ್ಕೆ ಮನೆಯನ್ನು ಕೊಟ್ಟವರಾಗಿದ್ದಾರೆ, ಹೊಟ್ಟೆಗೆ ಊಟವನ್ನು
ಆಹಾರವನ್ನು ಕೊಟ್ಟವರಾಗಿದ್ದಾರೆ, ಮೈಗೆ ಬಟ್ಟೆಯನ್ನು ಕೊಟ್ಟವರಾಗಿದ್ದಾರೆ, ಅನೇಕ ರೋಗಗಳಲ್ಲಿ ಬಿದ್ದಿರುವಾಗ ಗುಣಪಡಿಸಿದವರು ಆಗಿದ್ದಾರೆ. ಅಪಘಾತದಲ್ಲಿ ನಾನು 2 ಸಲ ಸಾಯಬೇಕಾಯಿತು, ಅಂತಹನನ್ನು ಕೂಡ ರಕ್ಷಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕಾರಣ ದೇವರು ನನ್ನನ್ನು ಆರಿಸಿಕೊಂಡಿರುವುದರಿಂದ. ಹಾಗೆ ಈ ರೀತಿ ಯಾರಾದರೂ ದೇವರು ಕರೆದ ಮೇಲೆ ಅವರ ಕುಟುಂಬ ಸಂಸಾರ ಯಾರಿಗೂ ಬೇಡದವರಾಗಿ ಬಹಿಷ್ಕಾರ ಹಾಕಿ ಅವರು ಒಬ್ಬಂಟಿಗರಾಗಿ ತಿರುಗುವವರು ಖಂಡಿತವಾಗಿಯೂ ದೇವರಿಂದ ಆಯ್ಕೆಗೊಂಡಿದ್ದಾರೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇಂಥ ಕಷ್ಟ ಸಂಕಟ ದುಃಖದಲ್ಲಿಯೂ ಯೇಸುವಿನ ಪರವಾಗಿ ಸಾಕ್ಷಿ ಕೊಡುತ್ತಾ ವಾಕ್ಯಗಳನ್ನು ಸಾರುತ್ತಾ ಈ ಯೋಹಾನನು ಹೋದಾಗೆ ಯಾರು ಹೋಗ್ತಾರೋ ಅವರೇ ನಿಜವಾದ ದೇವರಿಂದ ಆಯ್ಕೆಗೊಂಡವರು. ಮತ್ತು ಆಸ್ತಿ ಪಾಸ್ತಿ, ಮನೆ ಬೆಳ್ಳಿ ಬಂಗಾರ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಅಲಂಕಾರಗಳಿಗಾಗಿ ಇವತ್ತು ಈ ರೀತಿ ಜೀವನ ಮಾಡುತ್ತಾ ನಾವೊಂದು ಸಾಕ್ಷಿಗಳು, ನಾವೊಂದು ಸೇವಕರುಗಳು ಅಂತ ಹೋಗ್ತಾರೋ ಖಂಡಿತವಾಗಿಯೂ ದೇವರಿಂದ ಆಯ್ಕೆಗೊಳ್ಳಲಿಲ್ಲ. ಆದರೆ ಒಂದು ವೇಳೆ ದೇವರಿಂದ ಐಶ್ವರ್ಯ ಬರೋದಿಲ್ವೋ, ಇದೆಲ್ಲ ಬೇಕೋ? ಖಂಡಿತವಾಗಿ ಐಶ್ವರ್ಯ ಬರುತ್ತದೆ, ಇದೆಲ್ಲ ಬೇಕು. ಆದರೆ ಅವರು ಯಾವುದೇ ರೀತಿಯಲ್ಲಿಯೂ ಅನ್ಯಾಯದ ಸಂಪಾದನೆಗೆ ಹೋಗುವುದಿಲ್ಲ. ಖಂಡಿತವಾಗಿಯೂ ಹಣಕ್ಕಾಗಿ ಇತರರನ್ನು ಪೀಡಿಸುವುದಿಲ್ಲ. ಹಣ ಕೊಟ್ಟವರನ್ನು ಮಾತ್ರ ಪ್ರೀತಿ ಮಾಡುವುದಿಲ್ಲ. ಹಣಕ್ಕಾಗಿ ಸಭೆ ಕಟ್ಟುವುದಿಲ್ಲ. ಇರೋದರಲ್ಲಿ ತೃಪ್ತಿ ಪಡುತ್ತಾ ದೇವರ ವಿಷಯಕ್ಕೆ ಮೊದಲ ಸ್ಥಾನವನ್ನು ಕೊಡುವವರಾಗಿದ್ದಾರೆ. ಇದರಿಂದ ದೇವರಿಂದ ಆಯ್ಕೆಗೊಂಡವರು ಯಾರು, ಆಯ್ಕೆಗೊಳ್ಳದವರು ಯಾರು ಎಂಬುದಾಗಿ ತಿಳಿದುಕೊಳ್ಳುವಂಥದ್ದು. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ರೀತಿ ದೇವರಿಂದ ಆಯ್ಕೆಗೊಂಡವರಿಗೆ ಇಲ್ಲಿವರೆಗಿನ ವಚನಗಳನ್ನು ಕೇಳಿಕೊಂಡ ಹಾಗೆ ಯಾರಾದರೂ ಅಡ್ಡಿಯಾದರೆ ಬಹಳ ಶಿಕ್ಷೆ ಭೂಲೋಕದಲ್ಲಿಯೂ, ನಾಡಿದ್ದು ನ್ಯಾಯ ತೀರ್ಪಿನ ದಿವಸ ನೇರವಾಗಿ ನರಕಕ್ಕೆ ಹೋಗಿ ಅಲ್ಲಿಯೂ ಕೂಡ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಎಂಬುದಾಗಿ ಈ ವಚನದ ಮೂಲಕ ನಾವು ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದ ತ್ರಿಯೇಕ ದೇವರಿ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಶಾಂತಿ, ಸಮಾಧಾನ, ಆರೋಗ್ಯವನ್ನು ಕೊಟ್ಟು ಅವರ ಕುಟುಂಬ ಸಂಸಾರವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು.